ಹಾಯ್ ಆಲ್. ಇದು ನಿನ್ನೆ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನಿನ್ನೆ ಈವ್ನಿಂಗ್ ನಾನು ಸ್ನ್ಯಾಕ್ಸ್ಗೆ ಅಂತ ಹೇಳಿ ಪೊಟ್ಯಾಟೊ ರೋಲ್, ಪೊಟ್ಯಾಟೊ ಬಾಲ್ಸ್ ಮಾಡ್ಕೊಂಡಿದ್ದೆ. ಎರಡು ಒಂದೇ ಮಿಕ್ಸ್ಚರಿಂದ ಮಾಡ್ಕೋಬೋದು. ಹೇಗೆ ಮಾಡೋದಂತ ನೋಡೋಣ. ನಾನು 6 ಪೀಸಸ್ಸು ಬ್ರೆಡ್ ತೊಗೊಂಡಿದ್ದೀನಿ. 3 ಮೀಡಿಯಮ್ ಸೈಜ್ದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮಿಕ್ಸಿಂಗ್ ಬೌಲಲ್ಲಿ ಪೊಟ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನನ್ನ ಹತ್ರ ಸ್ಮ್ಯಾಶರ್ ಇಲ್ಲ, ಸೊ ಹಾಗಾಗಿ ನಾನು ಕೈನಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ದಪ್ಪ ದಪ್ಪದೆಲ್ಲ ಇದ್ದರೆ ಬಾಯ್ಲ್ಡ್ ಆಗೋಲ್ಲ, ಸೊ ಹಾಗಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಬ್ರೆಡ್ನ ಸೇರಿಸ್ಕೋಬೇಕಾಗತ್ತೆ. ಈ ಥರ ನೀರಲ್ಲಿ ಡಿಪ್ ಮಾಡಿನೂ ಸೇರಿಸ್ಕೋಬೋದು, ಅಥವಾ ಬ್ರೆಡ್ ಕ್ರಮ್ಸ್ನ ಕೂಡ ಸೇರಿಸ್ಕೋಬೋದು. ಕ್ರಮ್ಸ್ಗಿಂತ ಈ ಥರ ನೀರಲ್ಲಿ ಡಿಪ್ ಮಾಡಿ ಸೇರಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೇರಿಸ್ಕೊಂಡಿದ್ದಾದಮೇಲೆ ಪೊಟ್ಯಾಟೊ ಮತ್ತು ಬ್ರೆಡ್ ಚೆನ್ನಾಗಿ ಒಂದು ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಬಾಯ್ಲ್ಡ್ ಆದಾಗ ಒಂದೊಂದು ಕಡೆ ಸ್ವೀಟ್ ಅನಿಸ್ತಾ ಇರುತ್ತೆ ಬ್ರೆಡ್ಡು, ಒಂದೊಂದು ಕಡೆ ಬರೀ ಆಲೂಗಡ್ಡೆನೇ ಉಳ್ಕೊಂಡ್ಬಿಟ್ಟಿರುತ್ತೆ. ಮಿಕ್ಸ್ ಮಾಡಿದ್ದಾದಮೇಲೆ ಸಣ್ಣಗೆ ಹೆಚ್ಚಿರೋದು 1 ಗಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೆಣಸಿನ ಪುಡಿ ಸೇರಿಸ್ಕೊಳ್ತೀನಿ. ಇವಾಗ ಇದಕ್ಕೆ ಹಸಿಮೆಣಸು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಚಿಲ್ಲಿ ಫ್ಲೇಕ್ಸ್ನ ಕೂಡ ಸೇರಿಸ್ಕೋಬೋದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನಂಗೆ ಖಾಲಿ ಆಗಿತ್ತು, ಸೊ ಹಂಗಾಗಿ ಹಸಿಮೆಣಸನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಮಾಡಿದಾಗ ಉಂಡೆ ನೈಸಾಗಿ ಬರಬೇಕು, ಒಡ್ಕೊಡ್ಕ್ ಥರ ಆಗಬಾರ್ದು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಉಂಡೆ ಚೆನ್ನಾಗಿ ಬಂದಿದೆ. ಸ್ವೀಟ್ಸ್ ಎಲ್ಲ ಮಾಡಬೇಕಂದ್ರೆ ಅಳತೆ ಕರೆಕ್ಟಾಗಿರಬೇಕು, ಬಟ್ ಖಾರದೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ನಡೆಯುತ್ತೆ. ಇನ್ನೊಂದು ಸಲ ಚೆನ್ನಾಗಿ ಬರುತ್ತೆ ಅಂತ ಕಾನ್ಫಿಡೆನ್ಸು. ನೋಡಿ, ಇವಾಗ ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಬ್ರೆಡ್ನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೋಬೇಕಾಗತ್ತೆ ಅಷ್ಟೇ. ಉಗುರು ಬೆಚ್ಚಗೆ ಹುರ್ಕೊಂಡ್ರೆ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ. ನಾವೇನು ಉಂಡೆ ಮಾಡ್ಕೊಂಡಿದ್ವಿ ಅದನ್ನ ಬ್ರೆಡ್ ಕ್ರಮ್ಸಲ್ಲಿ ಚೆನ್ನಾಗಿ ಉರುಳಿಸ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಕಾರ್ನ್ ಇತ್ತಂದರೆ ನೀವು ಕಾರ್ನ್ ಬ್ಯಾಟರಲ್ಲಿ ಕೂಡ ಡಿಪ್ ಮಾಡಿಕೊಂಡು ಆಮೇಲೆ ಕ್ರಮ್ಸಲ್ಲಿ ಈ ಥರ ಉರುಳಿಸ್ಕೋಬೋದು. ನಾನು ಡೈರೆಕ್ಟ್ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದೇ ಮಿಕ್ಸ್ಚರಲ್ಲೇ ಬಾಲ್ಸು ಮಾಡ್ಕೋಬೋದು, ಪೊಟ್ಯಾಟೊ ರೋಲ್ಸ್ ಕೂಡ ಮಾಡ್ಕೋಬೋದು. ನೋಡಿ, ಬ್ರೆಡ್ ಕ್ರಮ್ಸ್ನ ಎಷ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ರು ಎಣ್ಣೆಲಿ ಹಾಕಿದ ತಕ್ಷಣ ಅದು ಬಿಟ್ಕೊಳ್ಳುತ್ತೆ. ಸೊ ಎಷ್ಟು ಸಣ್ಣಗೆ ಸಾಧ್ಯನೋ ಅಷ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಇಲ್ಲಾಂದರೆ ಬೇಗ ಸೀದೋಗಿಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದಾಗಿದೆ ನೋಡಿ. ಇವಾಗ ಉಂಡೆ ನೈಸಾಗಿ ಬಂದಿಲ್ಲ ಅಂದರೆ ಒಡೆದೋಗ್ಬಿಡುತ್ತೆ ಎಣ್ಣೆಯಲ್ಲಿ ಬಿಟ್ಟಾಗ. ಸೊ ಚೆನ್ನಾಗಿ ಮಿದ್ಕೊಳ್ಳೋದ್ರಿಂದ ಉಂಡೆ ನೈಸಾಗಿ ಬರುತ್ತೆ. ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ರೋಲ್ಸ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇನ್ನೊಂದು ಕಡೆ ನಾನು ನೈಟ್ ಊಟಕ್ಕೆ ಅಂತ ಹೇಳಿ ಮಸೊಪ್ಪು ಸಾರನ್ನು ಮಾಡ್ಕೊಳ್ತಾ ಇದ್ದೆ. ಟೈಮ್ ಉಳಿದಿರುತ್ತೆ ಅಡುಗೆ ಬೇಗ ಮಾಡಿಕೊಂಡ್ರೆ ಅಂತ ನಾನು ಈವ್ನಿಂಗ್ ಬೇಗ ಮಾಡ್ಕೊಂಡ್ಬಿಡ್ತೀನಿ ಅಡುಗೆ. ಸೊ ಮಸೊಪ್ಪು ಸಾರು ಜೊತೆಗೆ ಸ್ನ್ಯಾಕ್ಸ್ ಕೂಡ ರೆಡಿ ಆಯಿತು. ಪೊಟ್ಯಾಟೊ ರೋಲ್ಸ್ ಅಥವಾ ಕಟ್ಲೆಟ್ಸ್, ಪನ್ನೀರ್ ರೆಸಿಪೀಸ್ ಎಲ್ಲ ಬಿಸಿ ಇರಬೇಕಾದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ವಿತ್ ಸಾಸ್ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.